ತಾವರೆಕೆರೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಶುಕ್ರವಾರ ಕಿಶೋರಿಯರಿಗೆ ಆರೋಗ್ಯ ಮತ್ತು ಓದು ಕಲಿಕೆಯ ಗುಣಮಟ್ಟದ ಕುರಿತು ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಪಾರ್ವತಿ ಪಲೋಟಿಯವರು, ವೈಯಕ್ತಿಕ ಸ್ವಚ್ಛತೆ ಮತ್ತು ಉತ್ತಮ ಆರೋಗ್ಯದಿಂದ ಮಾನಸಿಕ ನೆಮ್ಮದಿ ಸಾಧ್ಯವಿದೆ. ಹಾಗಾಗಿ ಹದಿಹರೆಯದ ಯುವತಿಯರು ಉತ್ತಮ ಆರೋಗ್ಯದ ಕಡೆ ಗಮನವಿರಬೇಕು ಮತ್ತು ಮನೆ ಶಾಲೆಯಲ್ಲಿ ಸಹ ಸ್ವಚ್ಛತೆಯ ವಾತಾವರಣ ಇರುವಂತೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು. ಇದರಿಂದ ನಮ್ಮ ಆರೋಗ್ಯದ ಜೊತೆಗೆ ಶಾಲೆಯ ದಿನನಿತ್ಯದ ಪಠ್ಯ ಕಲಿಕೆಗೆ ಸಹಕಾರವಾಗಲಿದೆ ಎಂದು ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಅಧ್ಯಕ್ಷರಾದ ಡಾಕ್ಟರ್ ಪಾರ್ವತಿ ಪಳೋಟಿ ಹೇಳಿದರು. ಸ್ಥಳೀಯ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಶುಕ್ರವಾರ ನೀಲಕಂಠೇಶ್ವರ ಮಹಿಳಾ ಸಂಘ ಮತ್ತು ನಂದಿನಿ ಮಹಿಳಾ ಸೌಹಾರ್ದ ಸಹಕಾರಿ ನಿಯಮಿತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಕಿಶೋರಿಯರಿಗೆ ಆರೋಗ್ಯ ಮತ್ತು ಓದು ಕಲಿಕೆಯ ಗುಣಮಟ್ಟದ ಕುರಿತು ತರಬೇತಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿ ಮಾತನಾಡಿದರು. ಪ್ರತಿ ವಿದ್ಯಾರ್ಥಿನಿಯೂ ಸಹ ನಿರಂತರ ಅಭ್ಯಾಸ ಮಾಡಿದರೆ ಪರೀಕ್ಷೆಯ ಭಯ ಇಲ್ಲದೆ ಉತ್ತಮ ಶ್ರೇಣಿಯಲ್ಲಿ ಫಲಿತಾಂಶ ಪಡೆಯಬಹುದು. ಆದರೆ ಮೊದಲು ಆರೋಗ್ಯಕ್ಕೆ ಮಾನ್ಯತೆ ನೀಡಬೇಕು ಎಂದರು. ನಂತರ ವೈಯಕ್ತಿಕ ಶುಚಿತ್ವ, ಕ್ಯಾನ್ಸರ್ ರೋಗ, ಬಾಲ್ಯ ವಿವಾಹದ ಕುರಿತು ವಿದ್ಯಾರ್ಥಿನಿಯರಿಂದ ಅನಿಸಿಕೆ ಮತ್ತು ಅಭಿಪ್ರಾಯ ಕೇಳುವ ಮೂಲಕ ಜಾಗೃತಿ ಮೂಡಿಸಿದರು. ನಂತರ ವಿದ್ಯಾರ್ಥಿನಿಯರ ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ನೀಲಕಂಠೇಶ್ವರ ಮಹಿಳಾ ಸಂಘದ ಅಧ್ಯಕ್ಷೆ ಬೇಬಿ ರೇಖಾ ಉಪ್ಪಳ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿಕ್ಷಕಿ ಜ್ಯೋತಿ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ನಂದಿನಿ ಮಹಿಳಾ ಸೌಹಾರ್ದ ಸಹಕಾರಿ ನಿಯಮಿತ ಅಧ್ಯಕ್ಷೆ ಲಲಿತಾ ಮ್ಯಾಗಲಮನಿ, ಸುಮಾ ಮತ್ತು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು, ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರು ಹಾಜರಿದ್ದರು. ವರದಿ ಅಮ್ಮಾಜಪ್ಪ, ಜುಮ್ಲಾಪುರ, ಪ್ರಜಾಪವ ಟಿವಿ.